ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿರ್ತಾ ಇತ್ತು. ಆದರೆ ಅದಕ್ಕೂ ಮುನ್ನವೇ ಈ ದಾಸ ಜೈಲು ಪಾಲಾಗಿದ್ದಾನೆ. ಹಾಗಾದ್ರೆ ಈ ದರ್ಶನ್ ಜೈಲಿನಿಂದ ಹೊರಬಂದು ಶೂಟಿಂಗ್ನಲ್ಲಿ ಭಾಗಿ ಆಗಬಹುದಾ ಎನ್ನುವಂಥ ಪ್ರಶ್ನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗ್ದಿತ್ತು. ಇನ್ನು ಕೆಲವು ಸೀನ್ಗಳ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಹೀಗಿರುವಾಗಲೇ ಕಾಟೇರ ಪರಪ್ಪನ ಅಗ್ರಹಾರ ಸೇರಿದ್ದಾನೆ. ಈ ಮಧ್ಯೆ ದರ್ಶನ್ ಅಭಿಮಾನಿಗಳಿಗೆ ಅದೊಂದು ಪ್ರಶ್ನೆ ಕಾಡ್ತಾ ಇದೆ. ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರಾ ಕಾಟೇರ? ಸಂಜಯ್ ದತ್ ರೀತಿ ಹೊರಬರ್ತಾನ ದಾಸ? ನಟ ಸಂಜಯ್ ದತ್ರಂತೆ ದರ್ಶನ್ ಕೂಡ ಜೈಲಿನಿಂದ ಹೊರಬಂದು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿ ಆಗ್ತಾರಾ ಅನ್ನೋದು ಅಭಿಮಾನಿಗಳ ಆಸೆ. ಆದ್ರೆ ದಾಸನ ಅಭಿಮಾನಿಗಳ ಆಸೆ ಯಾವುದೇ ಕಾರಣಕ್ಕೂ ನನಸಾಗೋದಿಲ್ಲ. ನಟ ಸಂಜಯ್ ದತ್ 2013ರಲ್ಲಿ ಜೈಲಿನಿಂದ ಬಂದು 2 ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕೋರ್ಟ್ ಅನುಮತಿ ಪಡೆದು ಪೊಲೀಸ್ ಗಿರಿ ಸಿನಿಮಾಗೆ ಡಬ್ ಮಾಡಿದ್ರು. ಪರೋಲ್ ಮೇಲೆ ಬಂದು ಜಂಜೀರ್ ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಶೂಟಿಂಗ್ನಲ್ಲಿ ಭಾಗಿಯಾಗೋ ಅವಕಾಶ ಸಿಗೋದಿಲ್ಲ. ಕಾರಣ ದರ್ಶನ್ ಇನ್ನೂ ವಿಚಾರಣಾಧೀನ ಕೈದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇನ್ನೂ ಕೂಡ ಶಿಕ್ಷೆಯಾಗಿಲ್ಲ. ಅಲ್ಲದೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗೋದು ಸಾಧ್ಯವೇ ಇಲ್ಲ. ಒಂದು ವೇಳೆ ಶಿಕ್ಷೆ ಪ್ರಕಟ ಆದ ಬಳಿಕ ವಿಶೇಷ ಅನುಮತಿ ಪಡೆದು ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು. ಅಲ್ಲಿಯವರೆಗೂ ಕಾಟೇರನಿಗೆ ಸಿಗಲ್ಲ ಶೂಟಿಂಗ್ ಭಾಗ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಜೈಲು ಹಕ್ಕಿ ಆಗಿರುವಂತ ಈ ದರ್ಶನ್ ಪುಸ್ತಕಗಳ ಮೊರೆ ಹೋಗಿದ್ದಾನೆ. ಮೊನ್ನೆ ಅಷ್ಟೇ ತರುಣ್ ಸುಧೀರ್ ಕಾಟೇರ್ನಿಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ತರುಣ್ ಕೊಟ್ಟಂತ ಆ 2 ಪುಸ್ತಕಗಳು ಏನು ತೋರಿಸ್ತೀವಿ ನೋಡಿ. 30 ದಿನ ಕಾಟೇರ ಜೈಲು ಪಾಲಾಗಿ 30 ದಿನಗಳೇ ಕಳೆದಿದೆ. ಸೆರೆವಾಸ ಬೋರ್ ಆಗ್ತಿದ್ದಂತೆ ದಾಸ ಪುಸ್ತಕಗಳ ಮೊರೆ ಹೋಗಿದ್ದಾನೆ. ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತರ ಪುಸ್ತಕಗಳನ್ನ ಓದುತ್ತಾ ಇದ್ದಾನೆ. ಈ ಮಧ್ಯೆ ಜೈಲಿಗೆ ಭೇಟಿ ನೀಡಿದ ದರ್ಶನ್ ಆಪ್ತ ನಿರ್ದೇಶಕ ತರುಣ್ ಸುಧೀರ್ ಕಾಟೇರನಿಗೆ 2 ಪುಸ್ತಕಗಳನ್ನ ಕೊಟ್ಟು ಬಂದಿದ್ದಾರೆ. ಜೈಲಿನಲ್ಲಿರುವ ದರ್ಶನ್ ಬದಲಾಗಲು ನಿರ್ದೇಶಕ ತರುಣ್ 2 ಪುಸ್ತಕಗಳನ್ನ ಕೊಟ್ಟು ಬಂದಿದ್ದಾರೆ. ಸದ್ಯ ತರುಣ್ ಕೊಟ್ಟ ಆ 2 ಪುಸ್ತಕಗಳ ಬಗ್ಗೆ ದಾಸನ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಾಗಿದೆ. ಹಾಗಾದ್ರೆ ತರುಣ್ ಕೊಟ್ಟ ಆ 2 ಪುಸ್ತಕಗಳು ಯಾವುವು ಅಂತಾನೆ ತೋರಿಸ್ತೀವಿ ನೋಡಿ. ಅರ್ಜುನ್ ಆಲ್ಕೆಮಿಸ್ಟ್ ಪುಸ್ತಕ ಕೊಟ್ಟ ತರುಣ್. ದಾಸನಿಗೆ ಅರ್ಜುನ ಪುಸ್ತಕ. ಅರ್ಜುನ ಆನೆ ದಸರಾ ಆನೆ ಅಂತಾನೆ ಫೇಮಸ್. ಇಷ್ಟೇ ಅಲ್ಲ, ಅರ್ಜುನ ಆನೆ ಬಗ್ಗೆ ನಟ ದರ್ಶನ್ಗೆ ಅಪಾರವಾದ ಪ್ರೀತಿ ಇತ್ತು. ಅದರ ಸಾವಿಗೂ ಮರುಗಿದ್ದ ದರ್ಶನ್ ಅರ್ಜುನನ ಸಮಾಧಿ ನಿರ್ಮಾಣಕ್ಕೂ ಹಣ ನೀಡಿದ್ರು. ತಾವೇ ಅರ್ಜುನನ ಸಮಾಧಿ ನಿರ್ಮಿಸುವುದಾಗಿ ಘೋಷಿಸಿದ್ರು. ಹೀಗಾಗಿ ಇದೇ ಆನೆ ಕುರಿತು ಬರೆಯಲಾದ ಅರ್ಜುನ್ ಪುಸ್ತಕವನ್ನ ತರುಣ್ ಸುಧೀರ್ ದರ್ಶನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಶಾಸ್ತ್ರಿಗೆ ತರುಣ್ ಸುಧೀರ್ ಕೊಟ್ಟ 2ನೇ ಪುಸ್ತಕ ಯಾವುದು, ಅದರ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕಾಟೇರನಿಗೆ ಆಲ್ಕೆಮಿಸ್ಟ್ ಪುಸ್ತಕ. ಆಲ್ಕೆಮಿಸ್ಟ್ ಎಂಬ ಇಂಗ್ಲಿಷ್ ಪುಸ್ತಕದ ಕನ್ನಡ ಆವೃತ್ತಿಯ ಬುಕ್ನ ದರ್ಶನ್ಗೆ ತರುಣ್ ಗಿಫ್ಟ್ ಮಾಡಿದ್ದಾರೆ. 1988ರಲ್ಲಿ ರಚಿಸಲ್ಪಟ್ಟ ಈ ಕಾದಂಬರಿ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಓದುಗರನ್ನ ಆಕರ್ಷಣೆ ಮಾಡಿದೆ. ಬದುಕಿಗೆ ಪ್ರೇರಣೆ ನೀಡುವಂತಹ ಈ ಕೃತಿ ಎಂಥವರಲ್ಲೂ ಜೀವನೋತ್ಸವ ತುಂಬುತ್ತೆ. ಸದ್ಯ ಸೆರೆವಾಸ ಅನುಭವಿಸ್ತಾ ಇರುವ ದರ್ಶನ್ ಪುಸ್ತಕಗಳಿಂದಾದ್ರೂ ಬದಲಾಗ್ತಾನ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಅಭಿಮಾನ ಇರಬೇಕು ನಿಜ, ಆದರೆ ಇದೇ ಅಭಿಮಾನ ಅತಿಯಾದರೆ ಜೀವನವನ್ನೇ ಮುಗಿಸಿಬಿಡುತ್ತೆ. ಡಿ ಬಾಸ್ ಅಂತ ಹಿಂದೆ ಹೋಗಿದ್ದಕ್ಕೆ ಇವತ್ತು ಪ್ರದೋಷ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಹಾಗಾದರೆ ಈತನ ಕಥೆ ಏನು, ನೀವೇ ನೋಡಿ.
ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ. ಆದ್ರೆ ಇಲ್ಲಿ ಅತಿಯಾದ ಅಭಿಮಾನ ಜೈಲು ಪಾಲಾಗುವಂತೆ ಮಾಡಿದೆ ಡಿ ಬಾಸ್ ಅಂತ ದರ್ಶನ್ ಹಿಂದೆ ಹೋದ ಪ್ರದೂಷ್ ತಾನೇ ತನ್ನ ಕೈಯಾರೆ ಗುಂಡಿ ತೋಡಿಕೊಂಡಿದ್ದಾನೆ. ಕಾಟೇರನ ಸಹವಾಸ ಮಾಡಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಚಿಕ್ಕಣ್ಣ ತಪ್ಪಿಸಿಕೊಂಡ, ಪ್ರದೂಷ್ ತಗ್ಲಾಕೊಂಡ. ಅತಿಯಾದ ಅಭಿಮಾನ, ಪ್ರದೂಷ್ಗೆ ಜೈಲುವಾಸ. ನಿಜ, ಅತಿಯಾದ ಅಭಿಮಾನದಿಂದಲೇ ಇವತ್ತು ಪ್ರದೂಷ್ ಕಂಬಿ ಎಣಿಸುತ್ತಿದ್ದಾನೆ. ಕಾರಣ ಇವನು ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಕೂಡ ಮಾಡಲಿಲ್ಲ. ಆದ್ರೂ ಪ್ರದೂಷ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇದಕ್ಕೆ ಕಾರಣ ಏನು ಅಂತಾನೆ ತೋರಿಸ್ತೀವಿ ನೋಡಿ. ಚಿಕ್ಕಣ್ಣ ಬಚಾವ್, ಪ್ರದೂಷ್ ಲಾಕ್. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡ್ತಿದ್ರು. ಈ ಪಾರ್ಟಿಯಲ್ಲಿ ನಟ ದರ್ಶನ್, ಚಿಕ್ಕಣ್ಣ, ಪ್ರದೂಷ್, ಯಶಸ್, ಸೂರ್ಯ ಸೇರಿ ಒಂದಷ್ಟು ಸಿನಿಮಾ ಮಂದಿ ಭಾಗಿಯಾಗಿದ್ರು. ಪಾರ್ಟಿ ಮುಗಿಯುತ್ತಿದ್ದಂತೆ ನೀವೆಲ್ಲ ಮನೆಗೆ ಹೋಗಿ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಅಂತ ಹೇಳಿ ದರ್ಶನ್ ಕಾರ್ ಸ್ಟಾರ್ಟ್ ಮಾಡಿದ್ದ. ಈ ವೇಳೆ ನಟ ಚಿಕ್ಕಣ್ಣ ಸೇರಿ ಎಲ್ಲರೂ ಮನೆಗೆ ಹೋದ್ರೆ ಪ್ರದೂಷ್ ಮಾತ್ರ ಬಾಸ್ ನಾನು ನಿಮ್ ಜೊತೆ ಬರ್ತೀನಿ ಎಂದಿದ್ದ. ಎಷ್ಟೇ ಬೇಡ ಅಂದ್ರೂ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಬಾಸ್ ಅಂತ ಹಠಕ್ಕೆ ಬಿದ್ದಿದ್ದ. ಕೇವಲ ವಾರ್ನ್ ಮಾಡೋಕೆ ತಾನೇ ಇರ್ಲಿ ಅಂತ ಪ್ರದೂಷ್ನ ಕಾರಿನಲ್ಲಿ ಕೂರಿಸಿಕೊಂಡು ದರ್ಶನ್ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದ. ಬಳಿಕ ಶೆಡ್ ನಲ್ಲಿ ನಡೆದಿದ್ದು ಅಟ್ಟಹಾಸ, ಹರಿದಿದ್ದು ರೇಣುಕಾಸ್ವಾಮಿ ನೆತ್ತರು. ಅದೇನೇ ಇರಲಿ, ಅತಿಯಾದ ಅಭಿಮಾನ ಪ್ರದೂಷ್ನ ಇವತ್ತು ಯಾವ ಸ್ಥಿತಿಗೆ ತಳ್ಳಿದೆ ನೋಡಿ. ಅತಿಯಾದ್ರೆ ಅಮೃತಾನು ವಿಷ ಅನ್ನೋದು ನಿಜಕ್ಕೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂಢ ಹಗರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನ ತಂದೊಡ್ತಾ ಇದೆ. ಸೈಟ್ ವಿಚಾರವಾಗಿ ಅಪಸ್ವರ ತೆಗೆದಿರುವಂತಹ ಮಾಲೀಕರು ಹೊಸತೊಂದು ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನು ಆರೋಪ ನೀವೇ ನೋಡಿ. ಮೂಢ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಮೋಸದಿಂದ ಭೂಮಿ ಪಡೆದುಕೊಂಡ್ರ. ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಭಾರಿ ಚರ್ಚೆಯಾಗ್ತಿದ್ದಂತೆ ಒಂದೊಂದೇ ಮಾಹಿತಿಗಳು ಹೊರಬರುತ್ತಿವೆ. ಇದೀಗ ಸೈಟ್ ಮಾಡಿ ಹಂಚಿಕೆ ಮಾಡಿರುವ ಜಾಗ ದೇವರಾಜುರಿಂದ ಪಡೆಯಲಾಗಿತ್ತು ಎನ್ನಲಾಗಿದೆ. ಮಲ್ಲಿಕಾರ್ಜುನ ಎಂಬುವವರು ದೇವರಾಜುರಿಂದ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ರೀಗ ಈ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಸಿಕ್ಕಿದೆ. ಜವರಯ್ಯ ಅವರಿಗೆ ಇಷ್ಟೊಂದು ಜಮೀನು ಇತ್ತು ಅನ್ನೋದು ಅವರ ಮೊಮ್ಮಕ್ಕಳಿಗೆ ಗೊತ್ತೇ ಇರಲಿಲ್ಲವಂತೆ. ಜಮೀನು ವಿಚಾರವಾಗಿ ಮತ್ತೊಂದು ಆರೋಪ ಕೇಳಿಬಂದಿದೆ. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಎಂದು ನಿಂಗ ಅಲಿಯಾಸ್ ಜವರ ಕುಟುಂಬದ ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಪ್ಪ ದೇವರಾಜು ಮೋಸದಿಂದ ಆಸ್ತಿ ಮಾರಿದ್ದಾರೆ. ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಮಾರಿದ್ದು ಆಸ್ತಿ ಮಾರಾಟಕ್ಕೆ ಜವರನ ಮೊಮ್ಮಗ ಮಂಜುನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಷ್ಟೊಂದು ಆಸ್ತಿ ಇತ್ತೆಂಬುದು ಗೊತ್ತಿರಲಿಲ್ವಂತೆ. ದೇವರಾಜು ನಮ್ಮ ಚಿಕ್ಕಪ್ಪ ಅವರು ಮಾಡಿರೋದು. ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ. ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು.